ಈಗ 340ನೇ ಕಥೆಯನ್ನು ಕೇಳೋಣ. ರಾಮ ಪರಶುರಾಮ ದೇವರು ಇಬ್ಬರು ಎದುರು ಬದರಿದ್ದಾರೆ, ಇಬ್ಬರು ನಗುತ್ತಿದ್ದಾರೆ. ಆಗ ಒಂದು ಚಮತ್ಕಾರ ನಡೀತಾ ಇದೆ. ಪರಶುರಾಮ ಸೀದಾ ರಾಮನ ಹತ್ರ ಬರ್ತಾರೆ. ರಾಮನ ಒಳಗೆ ಪ್ರವೇಶ ಮಾಡಿದ, ರಾಮನ ಒಳಗೆ ಐಕ್ಯ ಹೊಂದಿದ್ದಾರೆ. ಈಗ ರಾಮರೂಪ ಮಾತ್ರ ಕಾಣ್ತಾ ಇದೆ, ಪರಶುರಾಮ ರೂಪ ಕಾಣ್ತಾ ಇಲ್ಲ, ಬರೀ ರಾಮರೂಪ. ಅಂದರೆ ಪರಶುರಾಮ ರಾಮ ಇಬ್ಬರು ಐಕ್ಯವನ್ನು ಹೊಂದುತ್ತಾರೆ. ಸ್ವಲ್ಪ ಹೊತ್ತಾದ ಮೇಲೆ ಪರಶುರಾಮ ರಾಮನ ದೇಹದಿಂದ ಹೊರಗೆ ಬಂದ, ಅಷ್ಟು ದೂರ ಹೋಗಿ ನಿಂತ. ಈಗ ರಾಮ ಏನು ಮಾಡ್ತಾನೆ, ಪರಶುರಾಮ ದೇವರ ಹತ್ರ ಹೋಗ್ತಾನೆ. ಪರಶುರಾಮನ ಒಳಗೆ ನುಗ್ಗಿಬಿಟ್ಟ. ಈಗ ರಾಮ ಕಾಣಿಸ್ತಾ ಇಲ್ಲ, ಪರಶುರಾಮ ಮಾತ್ರ ಕಾಣಿಸ್ತಿದ್ದಾನೆ. ಪರಶುರಾಮ ರಾಮ ಇಬ್ಬರು ಐಕ್ಯವನ್ನು ಹೊಂದಿದ್ದಾರೆ, ಎಲ್ಲರೂ ನೋಡ್ತಿದ್ದಾರೆ ಇದನ್ನು. ಆಮೇಲೆ ರಾಮ ಪರಶುರಾಮ ದೇಹದಿಂದ ಹೊರಗೆ ಬಂದ, ಅಷ್ಟು ದೂರ ಹೋಗಿ ನಿಂತ. ಈಗ ರಾಮ ಪರಶುರಾಮ ಬೇರೆ ಬೇರೆ ಕಾಣಿಸ್ತಿದ್ದಾರೆ. ಅಲ್ಲಿದ್ದ ಜ್ಞಾನಿಗಳಿಗೆ ಗೊತ್ತಾಯಿತು, ಪಾಮರ ಜನರಿಗೆ ಗೊತ್ತಾಯಿತು. ಜ್ಞಾನಿಗಳಿಗಂತೂ ಗೊತ್ತಿರುತ್ತೆ ರಾಮ ಬೇರೆಲ್ಲ ಪರಶುರಾಮ ಬೇರೆಲ್ಲ ಅಂತ. ಅಲ್ಲಿದ್ದ ಇತರ ಜನರಿಗೆ ಕೂಡ ವಿಷಯ ಗೊತ್ತಾಯಿತು, ರಾಮ ಬೇರೆಲ್ಲ ಪರಶುರಾಮ ಬೇರೆಲ್ಲ, ಒಬ್ಬನೇ ವಿಷ್ಣು ಎರಡು ರೂಪದಲ್ಲಿ ಇದ್ದಾನೆ ಅಂತ ಗೊತ್ತಾಯಿತು. ಒಳ್ಳೆ ಜ್ಞಾನ ಬಂತು, ಎಲ್ಲರೂ ಕೂಡ ಕೈ ಮುಗಿತಾರೆ. ಆಗ ಈ ಒಂದು ಜ್ಞಾನವನ್ನು ಹುಟ್ಟಿಸಲಿಕ್ಕಾಗಿ ಪರಮಾತ್ಮ ಈ ಲೀಲೆಯನ್ನು ತೋರಿಸದ. ಕೊನೆಗೂ ಪರಶುರಾಮ ಅಲ್ಲಿಂದ ಹೊರಟಿದ್ದಾನೆ. ಆ ಪರಶುರಾಮ ಮರೆಯಾದ, ಅಲ್ಲಿದ್ದ ಅದೃಶ್ಯರಾಗಿಬಿಟ್ಟಿದ್ದಾರೆ. ರಾಮಚಂದ್ರನು ಕೂಡ ತನ್ನ ತಂದೆಗೆ ಸಮಾಧಾನ ಪಡಿಸಿದ, ಅಲ್ಲಿಂದ ಹೊರಟಿದ್ದಾರೆ ಎಲ್ಲ. ದಶರಥರಿಗೆ ಬಹಳ ಸಂತೋಷವಾಯಿತು. ದೊಡ್ಡ ವಿಪತ್ತು ಬಂದು ಅದು ಪರಿಹಾರವಾಯಿತಲ್ಲಪ್ಪ ಅಂತ ಸಂತೋಷದಿಂದ ಅಯೋಧ್ಯೆಗೆ ಹೊರಟಿದ್ದಾರೆ. ಹೀಗೆ ಪರಶುರಾಮ ರಾಮ ಎರಡು ರೂಪಗಳಿಂದ ಭಗವಂತನು ತೋರಿದ ಲೀಲೆಗಳನ್ನು ಯಾರು ಕೇಳುತ್ತಾರೋ ಹೇಳ್ತಾರೋ ಸಕಲ ವಿಧವಾದ ಸನ್ಮಂಗಳೂ ಉಂಟಾಗುತ್ತೆ, ಜ್ಞಾನ ಭಕ್ತಿ ಶ್ರದ್ಧೆ ಅಭಿವೃದ್ಧಿ ಆಗುತ್ತೆ. ಇಲ್ಲಿಗೆ 340ನೇ ಕಥೆ ಮುಕ್ತಾಯವಾಯಿತು. ಶ್ರೀಕೃಷ್ಣ ಅರ್ಪಣಮಸ್ತು.